ನೀವು ಫಸ್ಟ್ ಟೈಮ್ ಬಯರ್ ಇರ್ಬೋದು ಅಥವಾ ನಿಮ್ಮ ಟ್ರ್ಯಾಕ್ಟರ್ನ ಅಪ್ಗ್ರೇಡ್ ಮಾಡಬೇಕಂತ ಅನ್ಕೊಂಡಿರ್ಬೋದು. 2025ರಾಗ ಸ್ವರಾಜ್ ಬಿಟ್ಟಿರುವಂಥ 855 FE ಇದು 2 ಮಾಡೆಲ್ಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡೋರ್ದೀವು. ಸ್ವರಾಜ್ ಟ್ರ್ಯಾಕ್ಟರ್ ಬಗ್ಗೆ ನೀವೇನಾದ್ರು ತಿಳ್ಕೊಬೇಕಾಯ್ತಂದ್ರೆ ವಿಡಿಯೋನ ಎಂಡ್ ತನಕ ನೋಡ್ರಿ. ಇನ್ನ ತನಕ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಟ್ರ್ಯಾಕ್ಟರ್ದಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ದೋಸ್ತ ಅದರದ ಎಂಜಿನ. ಸ್ಟ್ಯಾಂಡರ್ಡ್ ಮಾಡೆಲ್ ಬಗ್ಗೆ ನಾವೇನಾದರೂ ಮಾತಾಡೋದೈತಂದ್ರೆ ಅಪ್ರಾಕ್ಸಿಮೇಟ್ಲಿ 50 HP ಕ್ಯಾಟಗರಿಯ ಒಂದು ಎಂಜಿನ್ ಅಂತ ನಾವು ಕರಿಬೋದು. 3307 CC ಜೊತೆಗೆ 3 ಸಿಲಿಂಡರ್ ಎಂಜಿನ್ ಬರ್ತೈತಿ. ನೀವೇನಾದರೂ ಜನರಲ್ ಆಗಿ ಫಾರ್ಮಿಂಗ್ ಮಾಡ್ತಿದ್ರಿ ಅಂದ್ರೆ ನಾರ್ಮಲ್ ನೇಗಿಲುಗಳ ಟ್ರಾಲಿ ಕೆಲಸ ಅಥವಾ ಇಂಥದ್ದು ಏನಾದರೂ ರೋಟಾವೇಟರ್ ಇದಕ್ಕೆಲ್ಲರೂ ಯೂಸ್ ಮಾಡೋರು ಇರ್ತೀರಿ ಅಂದ್ರೆ ಸ್ಟ್ಯಾಂಡರ್ಡ್ ಗಾಡಿ ಏನೈತಲ್ಲ ಆಲ್ರೆಡಿ ಜನರ ಮನಸ್ಸನ್ನು ಗೆದ್ದಿರುವಂಥ ಒಂದು ಮಾಡೆಲ್ ದೋಸ್ತ. ಪ್ರೋಟೆಕ್ ಮಾಡೆಲ್ ಬಗ್ಗೆ ಮಾತಾಡೋದಿತ್ತು ದೋಸ್ತ, ಇದು ಒಂದು ಸ್ವಲ್ಪ ಹೆವಿ ಎಂಜಿನ್ ಹೊಂದಿರುವಂಥ ಒಂದು ಮಾಡೆಲ್ ಅಂತ ಕರಿಬಹುದು. 50ರಿಂದ ಹಿಡ್ಕೊಂಡು 55 HP ಕ್ಯಾಟಗರಿಯಲ್ಲಿ ಬರುವಂಥ ಒಂದು ಮಾಡೆಲ್ ದೋಸ್ತ. ಟಾರ್ಕ್ ಜಾಸ್ತಿ ಇದಿರ್ತೈತಿ. ನಿಮ್ಗೆ 3408 CC ಎಂಜಿನ್ ಕೆಪಾಸಿಟಿ ಇಲ್ಲಿ ನಿಮ್ಗೆ ಸಿಗ್ತೈತಿ. ಮೇನ್ ಇಂಪಾರ್ಟೆಂಟ್ ದೋಸ್ತ ಗೇರ್ ಬಾಕ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡೋಣ. ಸ್ಟ್ಯಾಂಡರ್ಡ್ ಗಾಡಿದಾಗ ನೀವು ಸೆಂಟರ್ ಶಿಫ್ಟ್ ಗೇರ್ ಬಾಕ್ಸ್ ಸಿಗ್ತೈತಿ. ಎಲ್ಲಿ ಅಂದ್ರೆ ಇಲ್ಲಿ ಸೆಂಟರ್ ಶಿಫ್ಟ್ ಗೇರ್ ಬಾಕ್ಸ್ ಸಿಗ್ತೈತಿ ನಿಮ್ಗೆ. ಎಂಡ್ ಫಾರ್ವರ್ಡ್ 2 ರಿವರ್ಸ್ ಗೇರ್ ಸಿಗ್ತಾವು ಸ್ಟ್ಯಾಂಡರ್ಡ್ದಾಗ. ಇನ್ನು ಪ್ರೋಟೆಕ್ ಬಗ್ಗೆ ನೀವೇನಾದ್ರು ಮಾತಾಡೋದೈತಂದ್ರೆ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಸಿಗ್ತೈತಿ. 12 ಫಾರ್ವರ್ಡ್ 3 ರಿವರ್ಸ್ ಗೇರ್ ಇಲ್ಲಿ ಸಿಗ್ತಾವು. ಸೈಡ್ ಗೇರ್ ಬಾಕ್ಸ್ ನೋಡಿದ್ರೆ ಅಂದ್ರೆ ಫ್ಲಾಟ್ ಸರ್ಫೇಸ್ ನಿಮ್ಗೆ ಜಾಸ್ತಿ ಸಿಗ್ತೈತಿ, ಲೆಗ್ ರೂಮ್ ನಿಮ್ಗೆ ಜಾಸ್ತಿ ಸಿಗ್ತೈತಿ ಅಲ್ಲಿ. ಅದಕ್ಕೋಸ್ಕರ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಪ್ರೋಟೆಕ್ದಾಗ ಇವಾಗ ಅಪ್ಗ್ರೇಡ್ ಮಾಡಿ ನಿಮ್ಗೆ 855 FE ದಾಗ ಕೊಡತಾರು. ನೆಕ್ಸ್ಟ್ ಹೈಡ್ರಾಲಿಕ್ಸ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಲಿಫ್ಟಿಂಗ್ ಕೆಪಾಸಿಟಿ ನಿಮ್ಗೆ ಅಲ್ಲೇ ಸಿಗೋದ. ಸ್ಟ್ಯಾಂಡರ್ಡ್ದಾಗ ನಿಮ್ಗೆ 2000 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ಪ್ರೋಟೆಕ್ದಾಗ ದೋಸ್ತ 2500 ಲಿಫ್ಟಿಂಗ್ ಕೆಪಾಸಿಟಿ ನಿಮ್ಗೆ ಸಿಗ್ತೈತಿ. ಸೇಫ್ಟಿ ಮತ್ತು ಫೀಚರ್ಸ್ ಬಗ್ಗೆ ನಾವು ಮಾತಾಡೋದೈತಂದ್ರೆ ದೋಸ್ತ, ಪ್ರೋಟೆಕ್ ಗಾಡಿ ಕೇವಲ ಸ್ಟ್ರಾಂಗ್ ಆಗಿಲ್ಲ, ಸ್ಮಾರ್ಟು ಐತಿ, ಅದ್ರ ಜೊತೆಗೆ ಸೇಫರು ಕೂಡ ಐತಿ. ಯಾಕಂದ್ರೆ ಇದ್ರಾಗ ನಿಮಗೆ ಸಿಗ್ತೈತಿ ರೋಪ್ಸ ಮತ್ತು ಕೆನೋಪಿ ಸಿಗ್ತೈತಿ. ಹೀಟ್ ಗಾರ್ಡ್ ಸಿಗ್ತಾವೆ ದೋಸ್ತ. ನಿಮ್ಗೆ ಎಂಜಿನ್ದಿಂದ ಬರುವಂಥ ಹೀಟ್ನ ತಡಿಬೇಕೈತಂದ್ರೆ ಹೀಟ್ ಗಾರ್ಡ್ ಬೇಕಾಗ್ತವು. ಅದೆಲ್ಲರ ಇತ್ತಂದ್ರೆ ನಿಮ್ಮ ಕಾಲುಗಳಿಗೆ ಅಷ್ಟೊಂದು ಹೀಟ್ ಹತ್ತಂಗಿಲ್ಲ. ಲಾಂಗ್ ಅವರ್ ಟ್ರ್ಯಾಕ್ಟರ್ದಾಗ ಕೆಲಸ ಮಾಡ್ಬೇಕಾಯ್ತಂದ್ರೆ ದೋಸ್ತ ಫ್ಯೂಲು ಕೂಡ ಅಷ್ಟ ಬೇಕಾಗ್ತೈತಿ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ದೋಸ್ತ ಫ್ಯೂಲ್ ಟ್ಯಾಂಕ್. ಸ್ಟ್ಯಾಂಡರ್ಡ್ ಗಾಡಿ ಬಗ್ಗೆ ನೀವು ಏನಾದರೂ ಮಾತಾಡೋದೈತಂದ್ರೆ 60 ಲೀಟರ್ ಕೆಪಾಸಿಟಿಯ ಫ್ಯೂಲ್ ಟ್ಯಾಂಕ್ ಸಿಗ್ತೈತಿ. ಪ್ರೋಟೆಕ್ ಬಗ್ಗೆ ನೀವೇನಾದರೂ ಮಾತಾಡೋದೈತಂದ್ರೆ 70 ಲೀಟರ್ದ ಫ್ಯೂಲ್ ಟ್ಯಾಂಕ್ ನಿಮ್ಗೆ ಈ ಪ್ರೋಟೆಕ್ ಗಾಡಿಯಾಗ ಸಿಗ್ತೈತಿ. ಸೊ ದ ಬೆಸ್ಟ್ ಕ್ವಶನ್ ನೀವು ಕೇಳ್ಬೋದು, ಈ 2 ಗಾಡಿದಾಗ ನಾವು ಯಾವ್ದು ಬೈ ಮಾಡ್ಲಿ ಅಂತಂದ. ಮೋಸ್ಟ್ ರಿಲಯಬಲ್, ಈಸಿ ಟು ಮೇಂಟೈನ್, 10 ಔಟ್ ಆಫ್ 10 ಮಾರ್ಕ್ಸ್ ಇದಕ್ಕೆ ಸಿಗ್ಬೋದು. ಯಾಕಂದ್ರೆ ಆಲ್ರೆಡಿ ಬಹಳಷ್ಟು ರೈತರು ಇದನ್ನ ಯೂಸ್ ಮಾಡತ್ತಾರು. ಸಪೋಸ್ ನೀವೇನಾದ್ರು ಫಸ್ಟ್ ಟೈಮ್ ಬೈ ಇರ್ತೀರಿ ಅಥವಾ ನಿಮ್ಮ ಟ್ರ್ಯಾಕ್ಟರ್ ನೀವು ಅಪ್ಗ್ರೇಡ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ 855 FE ಸ್ಟ್ಯಾಂಡರ್ಡ್ ಗಾಡಿ ಬೆಸ್ಟ್. ಯಾಕಂದ್ರೆ ನೀವೇನಾದ್ರೂ ನಾರ್ಮಲ್ ಕೆಲಸಗಳು, ಎಲ್ಲಾ ತರದ ನಾರ್ಮಲ್ ಕೆಲಸಗಳು, ನೇಗಿಲ, ರೋಟರ್ ಅಥವಾ ಟ್ರಾಲಿ ಕೆಲಸ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ಗಾಡಿ ಜಬರ್ದಸ್ತ್ ಐತಿ ದೋಸ್ತ. ಸಪೋಸ್ ನೀವೇನಾದ್ರೂ ಕಮರ್ಷಿಯಲ್ ಆಪರೇಟರ್ ಆಗಿದ್ದೀರಿ ಅಂದ್ರೆ ಎಕ್ಸ್ಟ್ರಾ ದೊಡ್ಡ ಹೆವಿ ಇಂಪ್ಲಿಮೆಂಟ್ಗಳನ್ನ ಯೂಸ್ ಮಾಡಿ ಟ್ರ್ಯಾಕ್ಟರ್ನ ನೀವು ಹೊಡಿತೀರಿ, ನಿಮಗಾಗಿ ಪ್ರೋಟೆಕ್ ಗಾಡಿ ಐತಿ ದೋಸ್ತ. ಎಕ್ಸ್ಟ್ರಾ ಕಂಫರ್ಟ್ ಸಿಗ್ತೈತಿ, ಸ್ಪೀಡ್ ಸಿಗ್ತೈತಿ, ಪವರು ಕೂಡ ನಿಮ್ಗೆ ಪ್ರೋಟೆಕ್ದಾಗ ಸಿಗ್ತೈತಿ. ಸಪೋಸ್ ಏನಾದ್ರು ನೀವು ಆ ಲೆವೆಲ್ಗೆ ಥಿಂಕ್ ಮಾಡ್ತಿದ್ರಿ ಅಂದ್ರೆ ದೋಸ್ತ ನಿಮಗಾಗಿ ಪ್ರೋಟೆಕ್ ಗಾಡಿ ಐತಿ. ಅಂದ್ರೆ ಈ 2 ಮಾಡಲ್ದಾಗ ನೀವು ಯಾವ್ದನ್ನ ಚೂಸ್ ಮಾಡ್ತೀರಿ, ಸ್ಟ್ಯಾಂಡರ್ಡ್ ಹೋಗ್ತೀರೋ ಅಥವಾ ಪ್ರೋಟೆಕ್ ಹೋಗ್ತೀರೋ ಅನ್ನೋದನ್ನ ಕಮೆಂಟ್ದಾಗ ಡೀಟೇಲ್ ಆಗಿ ಹೇಳಿ ಹೋಗ್ರಿ. ನೆಕ್ಸ್ಟ್ ವಿಡಿಯೋದಾಗ ಯಾವ ಗಾಡಿ ಬಗ್ಗೆ ನೀವು ತಿಳ್ಕೊಳಕ್ಕೆ ಇಷ್ಟಪಡ್ತೀರಿ ಅದು ಕಮೆಂಟ್ದಾಗ ಹೇಳಿ ಹೋಗ್ರಿ. ಇನ್ನ ತಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋ. ಸಿಗೋಣ ಮತ್ತೊಂದು ವಿಡಿಯೋದಾಗ ಮತ್ತೊಂದು ಟಾಪಿಕ್ ಬಗ್ಗೆ ಮಾತಾಡ್ಕೊಂತ. ಅಲ್ಲಿ ತನಕ ನಮಸ್ತೆ, ಜೈ ಹಿಂದ್, ಜಿಂದಾಬಾದ್.